ಈ ವಿಡಿಯೋದಲ್ಲಿ ನಾವು ವೃತ್ತಗಳ ನಿರ್ಮಾಣವನ್ನ ಬಳಸಿಕೊಂಡು ತ್ರಿಭುಜದ ಅಸಮಾನತೆಯನ್ನ ದೃಶ್ಯೀಕರಿಸಿಕೊಳ್ಳೋಣ. ಮೊದಲು ತ್ರಿಭುಜದ ಅಸಮಾನತೆ ಅಂದ್ರೆ ಏನು ಅಂತ ನೆನಪಿಸ್ಕೊಳ್ಬೇಕು. ಒಂದು ತ್ರಿಭುಜದಲ್ಲಿ ಯಾವುದೇ ಎರಡು ಬಾಹುಗಳ ಮೊತ್ತ ಮೂರನೇ ಬಾಹುಗಿಂತ ಹೆಚ್ಚಾಗಿದ್ರೆ ಅದನ್ನ ತ್ರಿಭುಜದ ಅಸಮಾನತೆ ಅಂತ ಕರಿತೇವೆ. ಇದು ಒಂದು ಷರತ್ತು. ಈ ಷರತ್ತು ತ್ರಿಭುಜ ಸಂಪೂರ್ಣವಾಗಿ ಮುಚ್ಚಿದ ಆಕಾರವನ್ನ ಪಡೆಯೋದಕ್ಕೆ ಸಹಾಯ ಮಾಡುತ್ತೆ. ತ್ರಿಭುಜ ಹೇಗೆ ನಿರ್ಮಾಣವಾಗುತ್ತೆ ಅಂತೇಳಿ ನಾವು ಯೋಚಿಸಿದ್ರೆ, ಮೂರು ರೇಖಾಖಂಡಗಳು ಸಂಧಿಸಿದಾಗ ಮಾತ್ರ ಒಂದು ತ್ರಿಭುಜ ರೂಪುಗೊಳ್ಳೋದು. ಈ ಮೂರೂ ಷರತ್ತುಗಳು ಆ ರೇಖಾಖಂಡಗಳು ಸಂಧಿಸೋ ತರ ಖಚಿತಪಡಿಸ್ಕೊಳ್ಳುತ್ತೆ. ಇಲ್ಲಿ ತ್ರಿಭುಜ ABCಲಿ ನಾವು ನೋಡಿದ್ರೆ ಬಾಹುಗಳಾದ AB ಮತ್ತು BCನ ಅಳತೆಯನ್ನ ಮೊತ್ತ ಮಾಡಿದಾಗ ಆ ಮೊತ್ತ CAಗಿಂತ ದೊಡ್ಡದಾಗಿರ್ಬೇಕು. ಅದೇ ರೀತಿ BC ಪ್ಲಸ್ CA ABಗಿಂತ ಹೆಚ್ಚು, AB ಪ್ಲಸ್ CA BCಗಿಂತ ಹೆಚ್ಚು. ಈ ಮೂರೂ ಷರತ್ತುಗಳು ಅತ್ಯಗತ್ಯ. ಇದರಲ್ಲಿ ಯಾವುದಾದ್ರೂ ಒಂದು ತಪ್ಪಿದ್ರೂ ಕೂಡ ಆ ರೇಖಾಖಂಡಗಳು ತ್ರಿಭುಜವನ್ನ ರಚಿಸಲು ಸಾಧ್ಯವಾಗೋದಿಲ್ಲ. ಒಟ್ನಲ್ಲಿ ತ್ರಿಭುಜದ ಅಸಮಾನತೆ ಅಂದ್ರೆ ಆ ತ್ರಿಭುಜದ ಯಾವುದೇ ಎರಡು ಬಾಹುಗಳ ಮೊತ್ತ ಮೂರನೇ ಬಾಹುಗಿಂತ ಹೆಚ್ಚಾಗಿರ್ಬೇಕು. ಇದನ್ನ ನಾವು ವೃತ್ತಗಳನ್ನ ನಿರ್ಮಿಸೋ ಮುಖಾಂತರ ಅರ್ಥ ಮಾಡ್ಕೊಳ್ಳೋಣ. ಈಗ ABCನ ಅಳತೆಗಳನ್ನ ತಗೊಳ್ಳೋಣ. ಈ ಮೂರು ಅಳತೆಗಳಲ್ಲಿ BC ದೊಡ್ಡದಾದ ಅಳತೆ, ಹಾಗಾಗಿ BCನ ಪಾದವನ್ನಾಗಿ ನಾವು ಪರಿಗಣಿಸಬೇಕು. 8 ಸೆಂಟಿಮೀಟರ್ ಇರುವ ರೇಖಾಖಂಡವನ್ನ ಬರೆದುಕೊಳ್ಳೋಣ. ಅದನ್ನ BC ಅಂತ ಕರೆಯೋಣ. ಈಗ BC ಬಂದು ನಮ್ಮ ತ್ರಿಭುಜದ ಪಾದವಾಗಿರುತ್ತೆ. ಈ ರೇಖಾಖಂಡದ ಅಂತ್ಯ ಬಿಂದುಗಳನ್ನ ನೋಡಿ, B ಮತ್ತು C. ಈ B ಮತ್ತು C ನಾವು ಎಳೆಯಲಿರುವ ವೃತ್ತಗಳ ಕೇಂದ್ರಗಳಾಗಿರುತ್ತೆ. ಆದ್ರೆ ಆ ವೃತ್ತಗಳ ತ್ರಿಜ್ಯ ಏನಾಗಿರ್ಬೋದು? ತ್ರಿಭುಜದ ಇನ್ನುಳಿದ ಎರಡು ಅಳತೆಗಳನ್ನ ನಾವು ತ್ರಿಜ್ಯಗಳನ್ನಾಗಿ ಪರಿಗಣಿಸಬೇಕು. Bನ ಕೇಂದ್ರವನ್ನಾಗಿಟ್ಕೊಂಡು 4 ಸೆಂಟಿಮೀಟರ್ ತ್ರಿಜ್ಯವಿರುವ ಒಂದು ವೃತ್ತವನ್ನ ಎಳೆದುಕೊಳ್ಳೋಣ. ಅದೇ ರೀತಿ Cನ ಕೇಂದ್ರವನ್ನಾಗಿಟ್ಕೊಂಡು 5 ಸೆಂಟಿಮೀಟರ್ ತ್ರಿಜ್ಯವಿರುವ ಮತ್ತೊಂದು ವೃತ್ತವನ್ನ ಎಳೆದುಕೊಳ್ಳೋಣ. ಈಗ ಈ ವೃತ್ತಗಳು ಎರಡು ಬಿಂದುಗಳಲ್ಲಿ ಸಂಧಿಸ್ತಾ ಇದೆ. ಅದರಲ್ಲಿ ಒಂದು ಬಿಂದುವನ್ನ A ಅಂತ ಕರೆಯೋಣ. ಈಗ AB ಮತ್ತು ACನ ಸೇರಿಸ್ಕೊಂಡ್ಬಿಡೋಣ. ಹೀಗೆ ನಾವು ಕೊಟ್ಟಿರುವ ತ್ರಿಭುಜವನ್ನ ವೃತ್ತಗಳ ಸಹಾಯದಿಂದ ರಚಿಸ್ಕೊಂಡ್ವಿ. ಒಂದು ವೇಳೆ ನಾವು ಕೆಳಗೆ ಕಾಣ್ತಿರುವ ಛೇದಿಸುವ ಬಿಂದುವನ್ನ A ಅಂತ ಕರೆದಿದ್ರೆ ನಮ್ಮ ತ್ರಿಭುಜ ಈ ರೀತಿ ಕಾಣ್ತಿತ್ತು. ಈಗ ABನ ಅಳತೆ ಏನಾಗಿರ್ಬೋದು ಅಂತ ಯೋಚನೆ ಮಾಡಿ ನೋಡಿದ್ರೆ, AB ಬಂದು ನಾವು ಹೇಳ್ಕೊಂಡಂತ ಮೊದಲನೇ ವೃತ್ತದ ತ್ರಿಜ್ಯ, ಹಾಗಾಗಿ ಇದು ಬಂದು 4 ಸೆಂಟಿಮೀಟರ್ಗೆ ಸಮವಾಗಿರುತ್ತೆ. ಅದೇ ರೀತಿ ACನ ಅಳತೆ ಏನಾಗಿರ್ಬೋದು ಅಂತ ಯೋಚನೆ ಮಾಡಿ ನೋಡಿದ್ರೆ, ಇದು ಬಂದು ಎರಡನೇ ವೃತ್ತದ ತ್ರಿಜ್ಯವಾಗಿರೋದ್ರಿಂದ ಇದು 5 ಸೆಂಟಿಮೀಟರ್ಗಳಿಗೆ ಸಮವಾಗಿರುತ್ತೆ. ಈಗ AB ಪ್ಲಸ್ AC ಎಷ್ಟಾಗಿರುತ್ತೆ ಅಂತ ನೋಡಿದ್ರೆ ನಾವು 4 ಪ್ಲಸ್ 5 9 ಸೆಂಟಿಮೀಟರ್. BCನ ನೋಡಿದ್ರೆ BC ಬಂದು 8 ಸೆಂಟಿಮೀಟರ್. ಇದರಲ್ಲಿ Bನಿಂದ ಈ ಬಿಂದುವರೆಗೂ ಒಂದು ತ್ರಿಜ್ಯ ಅಂತ ಪರಿಗಣಿಸಿದ್ರೆ ಮತ್ತೊಂದು ತ್ರಿಜ್ಯದ ಭಾಗವನ್ನ ಮಾತ್ರ ಪರಿಗಣಿಸಿದ್ದೇವೆ. ಹಾಗಾಗಿ BCನ ಅಳತೆ AB ಪ್ಲಸ್ ACನ ಅಳತೆಗಿಂತ ಕಡಿಮೆ ಇದೆ. ಅಂದ್ರೆ ಎರಡು ತ್ರಿಜ್ಯಗಳ ಮೊತ್ತ BCಗಿಂತ ಹೆಚ್ಚು. AB ಪ್ಲಸ್ AC BCಗಿಂತ ಹೆಚ್ಚು. ಇಲ್ಲಿ AB ಮತ್ತು AC ಎರಡು ಚಿಕ್ಕ ಬಾಹುಗಳಾಗಿದ್ದು ಅದರ ಮೊತ್ತ ಅತಿ ದೊಡ್ಡ ಬಾಹು ಆದ BCಗಿಂತ ಕೂಡ ದೊಡ್ಡದಾಗಿದೆ. ಆದ್ರಿಂದ ನಾವು ಖಂಡಿತವಾಗ್ಲೂ ಹೇಳ್ಬೋದು ಯಾವುದೇ ಎರಡು ಬಾಹುಗಳ ಮೊತ್ತ ಮೂರನೇ ಬಾಹುಗಿಂತ ದೊಡ್ಡದಾಗಿರುತ್ತೆ ಅಂತ ಹೇಳಿ. ನಾವು ನೋಡ್ಬೋದು 8 ಪ್ಲಸ್ 5 ಬಂದು 13. 13 4ಕ್ಕಿಂತ ದೊಡ್ಡ ಸಂಖ್ಯೆ. ಅದೇ ರೀತಿ 8 ಪ್ಲಸ್ 4 ಮಾಡಿ ನೋಡಿದಾಗ 12. 12 5ಕ್ಕಿಂತ ದೊಡ್ಡ ಸಂಖ್ಯೆ. ಈ ರೀತಿ ಮೂರೂ ಷರತ್ತುಗಳು ಸತ್ಯವಾಗಿರೋದ್ರಿಂದ ಇಲ್ಲಿ ನಾವು ತ್ರಿಭುಜವನ್ನ ನಿರ್ಮಿಸಲು ಸಾಧ್ಯವಾಗುತ್ತೆ. ಎರಡು ವೃತ್ತಗಳನ್ನ ನಿರ್ಮಿಸುವ ಸಂದರ್ಭದಲ್ಲಿ 3 ಪ್ರಕರಣಗಳು ಏರ್ಪಡುತ್ತೆ. ಮೊದಲನೇ ಪ್ರಕರಣ ಬಂದು ನಾವೀಗ ನೋಡಿದ್ವಲ್ವಾ, ಎರಡು ವೃತ್ತಗಳು ಪರಸ್ಪರ ಛೇದಿಸುತ್ತೆ. ಎರಡನೇ ಪ್ರಕರಣ ಬಂದು ಎರಡು ವೃತ್ತಗಳು ಒಂದು ಬಿಂದುವಿನಲ್ಲಿ ಮಾತ್ರ ಸ್ಪರ್ಶಿಸುತ್ತೆ. ಇನ್ನು ಮೂರನೇ ಪ್ರಕರಣ ಎರಡೂ ವೃತ್ತಗಳು ಪರಸ್ಪರ ಛೇದಿಸೋದಿಲ್ಲ, ಅಂದ್ರೆ ದೂರ ದೂರ ಇರುತ್ತೆ. ಇಲ್ಲಿ ಮೊದಲನೇ ಪ್ರಕರಣದಲ್ಲಿ ನಾವು ನೋಡಿದ್ವಿ ತ್ರಿಭುಜವನ್ನ ರಚಿಸಲಿಕ್ಕೆ ಸಾಧ್ಯವಾಯಿತು. ಯಾಕೆಂದ್ರೆ ಯಾವುದೇ ಎರಡು ಬಾಹುಗಳ ಮೊತ್ತ ಮೂರನೇ ಬಾಹುಗಿಂತ ಹೆಚ್ಚಾಗಿತ್ತು. ಈಗ ಎರಡನೇ ಪ್ರಕರಣದಲ್ಲಿ ಏನಾಗುತ್ತೆ ಅಂತ ನೋಡೋಣ.
ಇಲ್ಲಿ ಎರಡೂ ವೃತ್ತಗಳು ಪರಸ್ಪರ ಸ್ಪರ್ಶಿಸ್ತಾ ಇರೋದ್ರಿಂದ ಆ ಸ್ಪರ್ಶ ಬಿಂದು ಎರಡೂ ವೃತ್ತಗಳಲ್ಲಿ ಕಂಡುಬರುತ್ತೆ. ಅಂದ್ರೆ ಈ ಎರಡೂ ತ್ರಿಜ್ಯಗಳ ಮೊತ್ತವನ್ನು ನೋಡಿದಾಗ ನಮಗೆ BCಗೆ ಸಮವಾಗಿರೋದು ಕಂಡುಬರುತ್ತೆ. ಅಂದ್ರೆ ಎರಡು ಬಾಹುಗಳ ಮೊತ್ತ ಮೂರನೇ ಬಾಹುವಿಗೆ ಸಮ. ಈ ಸಂದರ್ಭದಲ್ಲಿ ತ್ರಿಭುಜದ ರಚನೆ ಅಸಾಧ್ಯ. ಈಗ ಮೂರನೇ ಪ್ರಕರಣವನ್ನ ನೋಡಿದಾಗ ಯಾವಾಗ ಎರಡು ವೃತ್ತಗಳು ಪರಸ್ಪರ ಸ್ಪರ್ಶಿಸೋದು ಇಲ್ಲ, ಛೇದಿಸೋದೂ ಇಲ್ಲ, ಆಗ ನಾವು ಎರಡು ತ್ರಿಜ್ಯಗಳ ಮೊತ್ತವನ್ನ ಮಾಡಿ ನೋಡಿದಾಗ ಅದು BCನ ಅಳತೆಗಿಂತ ಕಡಿಮೆ ಇರುತ್ತೆ. ಅಂದ್ರೆ ಎರಡು ಚಿಕ್ಕ ಬಾಹುಗಳ ಮೊತ್ತ ಅತಿ ದೊಡ್ಡದಾದ ಬಾಹುಗಿಂತ ಕಡಿಮೆ ಇರೋದ್ರಿಂದ ಇಲ್ಲಿ ಕೂಡ ತ್ರಿಭುಜದ ರಚನೆ ಅಸಾಧ್ಯ. ಒಟ್ಟಾರೆ ನಾವೇನ್ ಹೇಳ್ಬೋದು, ಬರೀ ಒಂದೇ ಒಂದು ಪ್ರಕರಣದಲ್ಲಿ ತ್ರಿಭುಜದ ರಚನೆ ಸಾಧ್ಯವಾಯಿತು. ಆ ಪ್ರಕರಣ ಯಾವುದು ಅಂತ ಯೋಚನೆ ಮಾಡಿ ನೋಡಿದಾಗ ವೃತ್ತಗಳು ಪರಸ್ಪರ ಛೇದಿಸಿದಾಗ ಮಾತ್ರ ತ್ರಿಭುಜದ ರಚನೆ ಸಾಧ್ಯವಾಯಿತು. ಯಾಕೆ ಅಂದ್ರೆ ವೃತ್ತಗಳು ಪರಸ್ಪರ ಛೇದಿಸಿದಾಗ ಆ ತ್ರಿಭುಜದ ಯಾವುದೇ ಎರಡು ಬಾಹುಗಳ ಮೊತ್ತವನ್ನ ಮಾಡಿ ನೋಡಿದಾಗ ಅದು ಮೂರನೇ ಬಾಹುಗಿಂತ ಹೆಚ್ಚಾಗಿರುತ್ತೆ. ಇದೇ ತ್ರಿಭುಜದ ಅಸಮಾನತೆ.